ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ನ ಭೇಟಿ ಆಗಿದ್ರೆ, ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿ ಆಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದೆ ಸರ್ ನಮ್ಗೆ ಸದ್ಯಕ್ಕೆ. ಸರ್, ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂನು ನಾವು ಈ ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ, ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನ್ ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನ ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ? ನಾವು SCP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು, 2.5 ಲಕ್ಷ ಮಕ್ಕಳು ಇದರಿಂದ ಎಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿ ಇರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ. ಮಾತಾಡ್ತೀವಿ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ನ ಮಾರ್ಚ್ ಕ್ಲೋಸ್ ಮಾಡ್ಬಿಡ್ತವೆ. ಸ್ವಲ್ಪ ಆದಷ್ಟು ಬೇಗ ಗೌರ್ಮೆಂಟ್ ಏನಾದ್ರು ಆರ್ಡರ್ ಸರ್ಕ್ಯುಲರ್ ಬಂದ್ರೆ ಮಕ್ಕಳು ಮುಂದಿನ ವರ್ಷ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸಮಸ್ಯೆಗಳೇನಿದೆ ಎಲ್ಲಾನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಪ್ರಭಾಕರ್ ಸರ್ ಅವ್ರನ್ನು ಮೀಟ್ ಮಾಡಿದ್ವಿ. ಅವರನ್ನು ಎಲ್ಲ ಭರವಸೆ ಕೊಟ್ಟಿದ್ದಾರೆ, ಮಾತಾಡ್ತೀವಿ ಅಂತ. ನಾವು ಅದೇ ಗೌರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ವಿ. ಶಾಲೆಗಳು ಸಹಿತ ಕಾಯ್ತಾ ಇದ್ವಿ. ಅದೊಂದೇ ಮನವಿ ನಮ್ದು. ಈ ಪ್ರಕರಣ ಅಂದ್ರೆ ಈ ಒಂದು ವಿಚಾರದಲ್ಲಿ ರಿಪಬ್ಲಿಕ್ ಅನ್ನೋ ಡೇ 1 ಇಂದಲೂ ಕೂಡ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಇವತ್ತು ಒಂದು ಹಂತದಲ್ಲಿ ನಿಮ್ಗೆ ಜಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಎಷ್ಟು ಖುಷಿ ಇದೆ ಮೇಡಮ್? ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ ಎಲ್ಲರಿಗೂ. ಅಟ್ಲೀಸ್ಟ್ ಗವರ್ಮೆಂಟ್ ಅಂದ್ರೆ ಸಿಎಂ ಸರ್ ನಮ್ಗೆ ಭರವಸೆ ನೀಡಿದ್ದಾರೆ. ಈ ವರ್ಷ ನಮ್ ಮಕ್ಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಸರ್. ಸರ್ ಡೆಫಿನೆಟ್ಲಿ ಏನೋ ಹೆಲ್ಪ್ ಮಾಡ್ತಾರೆ ಅಂತಾನೆ ತಿಳ್ಕೊಂಡಿದೀವಿ. ಈ ಒಂದು ವಿಚಾರ ಡೇ 1 ಇಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೀಡಿಯಾ, ಎಸ್ಪೆಷಲಿ ರಿಪಬ್ಲಿಕ್ ಟಿವಿ ಅವರು ಸ್ಟಾರ್ಟಿಂಗ್ ಇಂದ ನಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮೀಡಿಯಾ ಇಂದ ಮಿನಿಸ್ಟರ್ಸ್ಗೂ ಗೊತ್ತಾಗಿದೆ ವಿಷಯ ಏನು ಅಂತ. ಅದು ರಿಯಲಿ ಹೆಲ್ಪ್ ಆಗಿದೆ ನಮ್ಮ ಪೋಷಕರಿಗೆ ಅಂತ. ತುಂಬಾನೇ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪೋಷಕರ ಮಾತು. ಇದೀಗ ನಮ್ಗೆ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಿದೆ ಅನ್ನೋ ಭರವಸೆಯಲ್ಲಿದ್ದಾರೆ. ಸಿಎಂ ಕೂಡ ನಮ್ಮ ಏನು ವಿಚಾರ ಇವತ್ತು ಸ್ಪಂದಿಸಿದ್ದಾರೆ. ಕೂಡಲೇ ಶಿಕ್ಷಣ ಸಚಿವರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಿ ಅಂತಿಮವಾಗಿ ಒಂದು ಆರ್ಡರ್ ಪಾಸ್ ಆದ ಮೇಲೆ ನಮ್ಗೆ ಅಂತಿಮ ಹಂತದ ಖುಷಿ ಸಿಗುತ್ತೆ ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮುಂದೆ ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ನ ಭೇಟಿ ಆಗಿದ್ರೆ, ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿ ಆಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದೆ ಸರ್ ನಮ್ಗೆ ಸದ್ಯಕ್ಕೆ. ಸರ್, ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂನು ನಾವು ಈ ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ, ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನ್ ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನ ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ? ನಾವು SCP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು, 2.5 ಲಕ್ಷ ಮಕ್ಕಳು ಇದರಿಂದ ಎಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿ ಇರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ. ಮಾತಾಡ್ತೀವಿ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ನ ಮಾರ್ಚ್ ಕ್ಲೋಸ್ ಮಾಡ್ಬಿಡ್ತವೆ. ಸ್ವಲ್ಪ ಆದಷ್ಟು ಬೇಗ ಗೌರ್ಮೆಂಟ್ ಏನಾದ್ರು ಆರ್ಡರ್ ಸರ್ಕ್ಯುಲರ್ ಬಂದ್ರೆ ಮಕ್ಕಳು ಮುಂದಿನ ವರ್ಷ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ.
ನಮ್ಮ ಸಮಸ್ಯೆಗಳೇನಿದೆ ಎಲ್ಲಾನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವನ್ ಪ್ರಭಾಕರ್ ಸರ್ ಅವ್ರನ್ನು ಮೀಟ್ ಮಾಡಿದ್ವಿ, ಅವರನ್ನು ಎಲ್ಲ ಭರವಸೆ ಕೊಟ್ಟಿದ್ದಾರೆ ಮಾತಾಡ್ತೀವಿ ಅಂತ. ನಾವು ಅದೇ ಗೌರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ವಿ, ಶಾಲೆಗಳು ಸಹಿತ ಕಾಯ್ತಾ ಇದ್ವಿ. ಅದೊಂದೇ ಮನವಿ ನಮ್ದು. ಈ ಪ್ರಕರಣದ ಅಂದ್ರೆ ಈ ಒಂದು ವಿಚಾರದಲ್ಲಿ ರಿಪಬ್ಲಿಕ್ ಡೇ ಒನ್ ಇಂದಲೂ ಕೂಡ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಇವತ್ತು ಒಂದು ಹಂತದಲ್ಲಿ ನಿಮ್ಗೆ ಜಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಎಷ್ಟು ಖುಷಿ ಇದೆ ಮೇಡಮ್? ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ ಎಲ್ಲಾರ್ಗು. ಅಟ್ಲೀಸ್ಟ್ ಗವರ್ಮೆಂಟ್ ಅಂದ್ರೆ ಸಿಎಂ ಸರ್ ನಮ್ಗೆ ಭರವಸೆ ನೀಡಿದ್ದಾರೆ, ಈ ವರ್ಷ ನಮ್ ಮಕ್ಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಸರ್. ಸರ್ ಡೆಫಿನೆಟ್ಲಿ ಏನೋ ಹೆಲ್ಪ್ ಮಾಡ್ತಾರೆ ಅಂತಾನೆ ತಿಳ್ಕೊಂಡಿದೀವಿ. ಈ ಒಂದು ವಿಚಾರ ಡೇ ಒನ್ ಇಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೀಡಿಯಾ, ಎಸ್ಪೆಷಲಿ ರಿಪಬ್ಲಿಕ್ ಟಿವಿ ಅವರು ಸ್ಟಾರ್ಟಿಂಗ್ ಇಂದ ನಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮೀಡಿಯಾ ಇಂದ ಮಿನಿಸ್ಟರ್ಸ್ಗೂ ಗೊತ್ತಾಗಿದೆ ವಿಷಯ ಏನು ಅಂತ. ಅದು ರಿಯಲಿ ಹೆಲ್ಪ್ ಆಗಿದೆ, ನಮ್ಮ ಪೋಷಕರಿಗೆ ಅಂತ ತುಂಬಾನೇ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪೋಷಕರ ಮಾತು. ಇದೀಗ ನಮ್ಗೆ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಿದೆ ಅನ್ನೋ ಭರವಸೆಯಲ್ಲಿದ್ದಾರೆ. ಸಿಎಂ ಕೂಡ ನಮ್ಮ ಏನು ವಿಚಾರ ಇವತ್ತು ಸ್ಪಂದಿಸಿದ್ದಾರೆ. ಕೂಡಲೇ ಶಿಕ್ಷಣ ಸಚಿವರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಿ ಅಂತಿಮವಾಗಿ ಒಂದು ಆರ್ಡರ್ ಪಾಸ್ ಆಗದ ಮೇಲೆ ನಮ್ಗೆ ಅಂತಿಮ ಹಂತದ ಖುಷಿ ಸಿಗುತ್ತೆ ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮುಂದೆ ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ನ ಭೇಟಿಯಾಗಿದ್ರೆ, ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿಯಾಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದೆ ಸರ್ ನಮ್ಗೆ ಸದ್ಯಕ್ಕೆ. ಸರ್ ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂನು ನಾವು ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನ್ ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನ ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ? ನಾವು SCP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು 2.5 ಲಕ್ಷ ಮಕ್ಕಳು ಇದರಿಂದ ಎಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ, ಮಾತಾಡ್ತೀವಿ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ನ ಮಾರ್ಚ್ ಕ್ಲೋಸ್ ಮಾಡ್ಬಿಡ್ತವೆ. ಸ್ವಲ್ಪ ಆದಷ್ಟು ಬೇಗ ಗೌರ್ಮೆಂಟ್ ಏನಾದ್ರು ಆರ್ಡರ್ ಸರ್ಕ್ಯುಲರ್ ಬಂದ್ರೆ ಮಕ್ಕಳು ಮುಂದಿನ ವರ್ಷ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸಮಸ್ಯೆಗಳೇನಿದೆ ಎಲ್ಲಾನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವನ್ ಪ್ರಭಾಕರ್ ಸರ್ ಅವ್ರನ್ನು ಮೀಟ್ ಮಾಡಿದ್ವಿ, ಅವರನ್ನು ಎಲ್ಲ ಭರವಸೆ ಕೊಟ್ಟಿದ್ದಾರೆ ಮಾತಾಡ್ತೀವಿ ಅಂತ. ನಾವು ಅದೇ ಗೌರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ವಿ, ಶಾಲೆಗಳು ಸಹಿತ ಕಾಯ್ತಾ ಇದ್ವಿ. ಅದೊಂದೇ ಮನವಿ ನಮ್ದು. ಈ ಪ್ರಕರಣದ ಅಂದ್ರೆ ಈ ಒಂದು ವಿಚಾರದಲ್ಲಿ ರಿಪಬ್ಲಿಕ್ ಡೇ ಒನ್ ಇಂದಲೂ ಕೂಡ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಇವತ್ತು ಒಂದು ಹಂತದಲ್ಲಿ ನಿಮ್ಗೆ ಜಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಎಷ್ಟು ಖುಷಿ ಇದೆ ಮೇಡಮ್? ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ ಎಲ್ಲಾರ್ಗು. ಅಟ್ಲೀಸ್ಟ್ ಗವರ್ಮೆಂಟ್ ಅಂದ್ರೆ ಸಿಎಂ ಸರ್ ನಮ್ಗೆ ಭರವಸೆ ನೀಡಿದ್ದಾರೆ, ಈ ವರ್ಷ ನಮ್ ಮಕ್ಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಸರ್. ಸರ್ ಡೆಫಿನೆಟ್ಲಿ ಏನೋ ಹೆಲ್ಪ್ ಮಾಡ್ತಾರೆ ಅಂತಾನೆ ತಿಳ್ಕೊಂಡಿದೀವಿ. ಈ ಒಂದು ವಿಚಾರ ಡೇ ಒನ್ ಇಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೀಡಿಯಾ, ಎಸ್ಪೆಷಲಿ ರಿಪಬ್ಲಿಕ್ ಟಿವಿ ಅವರು ಸ್ಟಾರ್ಟಿಂಗ್ ಇಂದ ನಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮೀಡಿಯಾ ಇಂದ ಮಿನಿಸ್ಟರ್ಸ್ಗೂ ಗೊತ್ತಾಗಿದೆ ವಿಷಯ ಏನು ಅಂತ. ಅದು ರಿಯಲಿ ಹೆಲ್ಪ್ ಆಗಿದೆ, ನಮ್ಮ ಪೋಷಕರಿಗೆ ಅಂತ ತುಂಬಾನೇ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪೋಷಕರ ಮಾತು. ಇದೀಗ ನಮ್ಗೆ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಿದೆ ಅನ್ನೋ ಭರವಸೆಯಲ್ಲಿದ್ದಾರೆ. ಸಿಎಂ ಕೂಡ ನಮ್ಮ ಏನು ವಿಚಾರ ಇವತ್ತು ಸ್ಪಂದಿಸಿದ್ದಾರೆ. ಕೂಡಲೇ ಶಿಕ್ಷಣ ಸಚಿವರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಿ ಅಂತಿಮವಾಗಿ ಒಂದು ಆರ್ಡರ್ ಪಾಸ್ ಆಗದ ಮೇಲೆ ನಮ್ಗೆ ಅಂತಿಮ ಹಂತದ ಖುಷಿ ಸಿಗುತ್ತೆ ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮುಂದೆ ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.